ಸೌಹಾರ್ದಯುತವಾಗಿ ಹಬ್ಬ ಆಚರಿಸಿ. ಜಾತಿ ಧರ್ಮದ ಆಧಾರದ ಮೇಲೆ ಅಪರಾಧಿಗಳನ್ನು ನೋಡಬೇಡಿ. ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ. ಕಿಷ್ಕಿಂಧ ಪ್ರಭಾ ಡಿಜಿಟಲ್ ನ್ಯೂಸ್ ಗಂಗಾವತಿ ಮಾರ್ಚ್ 26. ಎಲ್ಲಾ ಸುದ್ದಿಗಳನ್ನು ಬೇಗನೆ ಮಾಹಿತಿ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಅಪರಾಧಿಗಳನ್ನು ಶಿಕ್ಷಿಸುವಾಗ ಜಾತಿ ಮತ್ತು ಧರ್ಮವನ್ನು ಪರಿಗಣಿಸಬಾರದು ಎಂದು ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ ಪಾಟೀಲ್ ಎಚ್ಚರಿಸಿದ್ದಾರೆ. ನಗರ ಠಾಣಾ ಸಭಾಂಗಣದಲ್ಲಿ ರಂಜಾನ್ ಮತ್ತು ಯುಗಾದಿ ಹಬ್ಬಗಳ ಹಿನ್ನೆಲೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಶಾಂತಿ ಮತ್ತು ಸುವ್ಯವಸ್ಥೆಗೆ ಕ್ರಮ. ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾವುದೇ ಕೃತ್ಯ ಎಸಗಿದವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಎಂದು ಡಿವೈಎಸ್ಪಿ ಹೇಳಿದರು. ಎಲ್ಲಾ ಸಮುದಾಯದ ಜನರು ಸೌಹಾರ್ದಯುತವಾಗಿ ಹಬ್ಬಗಳನ್ನು ಆಚರಿಸಬೇಕು ಮತ್ತು ಗಲಭೆ ಹಾಗೂ ತೊಂದರೆಗಳನ್ನು ತಡೆಗಟ್ಟಲು ಸಮಾಜದ ಮುಖಂಡರು ಎಚ್ಚರಿಕೆ ವಹಿಸಬೇಕು ಎಂದು ಸಲಹೆ ನೀಡಿದರು. ಮೂಲಸೌಕರ್ಯ ಮತ್ತು ಭದ್ರತೆ. ನಗರಸಭೆಯ ಹಿರಿಯ ಸದಸ್ಯ ಶಾಮೀದ್ ಮನಿಯಾರ್ ರಂಜಾನ್ ಹಬ್ಬದ ಸಮಯದಲ್ಲಿ ಮಸೀದಿಗಳ ಸುತ್ತ ಸಂಚಾರ ಮತ್ತು ಶಬ್ದ ನಿಯಂತ್ರಣ, ಸಾಮೂಹಿಕ ಪ್ರಾರ್ಥನೆಗಾಗಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ, ವಾಹನಗಳ ಪಾರ್ಕಿಂಗ್ನಲ್ಲಿ ಪೆಟ್ರೋಲ್ ಕಳ್ಳತನ ತಡೆಗಟ್ಟುವಿಕೆ, ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಪಿಐ ಪ್ರಕಾಶ್ ಮಾಳಿ ಪ್ರತಿಕ್ರಿಯಿಸಿ, ರಂಜಾನ್ ಹಬ್ಬದ ಸಮಯದಲ್ಲಿ ಮಸೀದಿಗಳು ಮತ್ತು ಇತರ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದು ತಿಳಿಸಿದರು. ಯಾವುದೇ ಘರ್ಷಣೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದರು. ಸಭೆಯಲ್ಲಿ ಉಪಸ್ಥಿತರಿದ್ದವರು ಸಮಾಜದ ಮುಖಂಡರಾದ ಎಸ್ಬಿ ಖಾದ್ರಿ, ಡಾ. ಬಸೀರಸಾಬ್, ದಳಪತಿ ಫಕೀರಪ್ಪ ನಾಯಕ್, ರಾಮನಾಯ್ಕ್, ನಗರಸಭೆ ಸಿಬ್ಬಂದಿಗಳಾದ ಷಣ್ಮುಖ, ಮೀರಸಾಬ್, ನಜೀರ್ಸಾಬ್, ಅಲಿಸಾಬ್, ಕಮರಸಾಬ್ ಸೇರಿದಂತೆ ಇತರರು ಸಭೆಯಲ್ಲಿ ಹಾಜರಿದ್ದರು. ಸುದ್ದಿ ಗಂಗಾವತಿ ಮಾರ್ಚ್ 26. ಕಿಷ್ಕಿಂಧ ಪ್ರಭಾಪತ್ರಿಕೆ.